ಡಿಕೆಶಿ ಕುರ್ಚಿ ಇನ್ನೇನು ಕಾಯಂ ಆಯ್ತು, ಡೇಟು ಫಿಕ್ಸ್ ಆಯ್ತು, ಇನ್ನು ಪದಗ್ರಹಣ ಒಂದೇ ಬಾಕಿ ಅನ್ನುವ ಹಂತಕ್ಕೆ ಬಂದಾಗೆಲ್ಲ ಅವರಿಗೆ ಪ್ರಾಕೃತಿಕವಾದಂತ ವಿರೋಧವೂ ಕಾಣಿಸ್ಕೊಳ್ತಾ ಇದೆ. ಕೇವಲ ಜಮೀರ್ ಅಹಮದ್ ಅಂತಂದ್ರೆ ಬೆಂಗಳೂರಲ್ಲ, ಅವರ ಕ್ಷೇತ್ರ ಅಲ್ಲ, ಅವರ ಅಲ್ಪಸಂಖ್ಯಾತರ ವರ್ಗದಲ್ಲಿ ಒಂದು ನಾಲ್ಕು ಮಾತಾಡೋದಲ್ಲ, ಬದಲು ದಾವಣಗೆರೆಯ ಕ್ಷೇತ್ರದಲ್ಲೂ ಕೂಡ ನಮ್ಮ ಪ್ರಭಾವವನ್ನ ನಾವು ವಿಸ್ತರಿಸಿಕೊಳ್ಬೇಕು ಅಂತ ಹೊರಟಂತ ಜಮೀರಿಗೆ ಸುರ್ಜೇವಾಲಾ ಅವರು ಸಾರಿ ತಪರಾಕಿ ಕೊಟ್ರು. ಸಿದ್ದರಾಮಯ್ಯನವರ ಒಟ್ಟಿಗೆ ಇದ್ದಂಥವರೇ ಉಲ್ಟಾ ಹೊಡಿತಾ ಇದ್ದಾರೆ, ಒಂದು ಅಂತರವನ್ನ ಕಾದ್ಕೊಳ್ತಾ ಇದ್ದಾರೆ, ಮೌನವಾಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಟೀಮು ಮೊದಲಿನ ಹಾಗೆ ಇಲ್ಲ, ಇಂಡಿ ಕೂಟದ ತರ ಅದು ಚದುರುವುದ ಚಿತ್ರಗಳಾಗಿದೆ, ಚದರಿ ಹೋಗ್ತಾ ಇದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇಡೀ ರಾಜ್ಯದಲ್ಲಿ ಒಂದು ಕುತೂಹಲ ಬಹಳ ಅದ್ಭುತವಾಗಿ ಕಾಡ್ತಾ ಇದೆ, ನನ್ನನ್ನು ಸೇರಿ. ಹಾಗಾದ್ರೆ ಕುರ್ಚಿ ಕದನ ಯಾವ ಹಂತಕ್ಕೆ ಬಂತು? ನೆನೆಗುದಿಗೆ ಬಿತ್ತ? ಡಿಕೆಶಿ ಅವರ ಬಣ ಹಾಗಾದ್ರೆ ಸೈಲೆಂಟ್ ಆಗಿದೆಯಾ? ಬಜೆಟ್ ಅಧಿವೇಶನ ಇನ್ನೇನು ಮುಗಿತಾ ಇದೆ, ಅಧಿವೇಶನಕ್ಕೆ ಬಜೆಟ್ಗೆನೆ ಡಿ ಕೆ ಶಿವಕುಮಾರ್ ಬಣ ಕೈ ಕೊಡ್ತಾರೆ, ಕೈ ಕೊಡಬಹುದು, ಅದರ ಒಳಗಡೆನೆ ಹೈಕಮಾಂಡ್ ನಿರ್ಧಾರ ಮಾಡಬೇಕು, ಡೇಟ್ ಫಿಕ್ಸ್ ಆಗಬೇಕು, ಈ ರೀತಿಯ ಎಲ್ಲ ಆತ್ಯಂತಿಕವಾದಂತ ಒಂದು ಚರ್ಚೆ ಮತ್ತು ನಿರ್ಣಾಯಕ ಹಂತಕ್ಕೆ ಬಂದಂತ ಒಂದು ಕುರ್ಚಿ ಕದನ ಕೊನೆಗೂ ಈಗ ಅಧಿವೇಶನ ನಡೀತಾ ಇದೆ. ಬಿಜೆಪಿಯಲ್ಲಿ ಕೊನೆಗೂ ಸುನಿಲ್ ಕುಮಾರ್ ಅಂತವರು ಸಿಡಿದೆದ್ದು ಮಾತಾಡ್ತಾ ಇದ್ದಾರೆ. ಬಹಳ ಗಂಭೀರವಾದ ಕೆಲವು ಚರ್ಚೆಗಳು ನಡೀತಾ ಇದೆ. ಸ್ವತಃ ಕಾಂಗ್ರೆಸ್ಸಿನ ಒಳಗಡೆನೆ ಸಚಿವರು, ಶಾಸಕರು ಕಾಂಗ್ರೆಸ್ಸಿನ ಆಡಳಿತದ ವೈಖರಿಯ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳು ನಡೀತಾ ಇದೆ. ಅದರ ಮಧ್ಯೆ ಬೈ ಎಲೆಕ್ಷನ್ ಬಂದಿದೆ. ದಾವಣಗೆರೆಯ ಸೀಟಿನ ಬಗ್ಗೆ ಬಹಳ ಗಂಭೀರವಾಗಿ ಯಾವ ಲೆವೆಲ್ಗೆ ಅಂತಂದ್ರೆ ರಾಜೀನಾಮೆ ಕೊಡ್ತೇವೆ ಅನ್ನುವಂತ ಬೆದರಿಕೆಯ ಮಟ್ಟಕ್ಕೆ, ಆ ಕಡೆ ಎಸ್ ಮಲ್ಲಿಕಾರ್ಜುನ, ಈ ಕಡೆ ಜಮೀರ್ ಅಹಮದ್, ಈ ಎಲ್ಲ ಬೆಳವಣಿಗೆಗಳು ನಡೀತಾ ಇರುವುದರ ಮಧ್ಯೆ ಈಗ ಮಾತಾಡುವಂಗಿಲ್ಲ, ಬಿಡುವಂಗಿಲ್ಲ, ಬಿಸಿ ತುಪ್ಪ ಉಗಿದ್ರೂ ಕಷ್ಟ, ನುಂಗಿದ್ರೂ ಕಷ್ಟ. ಈಗೇನಾದ್ರೂ ಕುರ್ಚಿ ಕದನದ ಬಗ್ಗೆ ಮಾತಾಡಿದ್ರೆ ಬೈ ಎಲೆಕ್ಷನ್ ಮೇಲೆ ಅದು ಪರಿಣಾಮ. ಹಾಗಾದ್ರೆ ಒಳಗಿನ ಕಥೆ ಏನು? ಡಿ ಕೆ ಶಿವಕುಮಾರ್ ಯಾವ ರೀತಿಯ ಕುರ್ಚಿಯ ಈ ಕದನಕ್ಕೆ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ? ಲೇಟೆಸ್ಟ್ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ಸಿನ ಒಳಚಿತ್ರ ಏನು? ಡಿ ಕೆ ಶಿ ಬಣ ಸೈಲೆಂಟ್ ಆಗಿದೆಯೇ? ಸಿದ್ದರಾಮಯ್ಯನ ಬಣ ಹಾಗಾದ್ರೆ ನೆಮ್ಮದಿಯಿಂದ ತಾವು ಗಟ್ಟಿಯಾದೆವು ಕುರ್ಚಿಯಲ್ಲಿ ಅಂತ ಭಾವಿಸಿದೆಯೇ? ಇಲ್ಲ. ಹೊರಗಿನ ಚಿತ್ರವೇ ಬೇರೆ, ಒಳಗಿನ ಅಖಾಡದಲ್ಲಿ ನಡೀತಾ ಇರುವಂತ ಯುದ್ಧೋನ್ಮಾದದ ಚಿತ್ರವೇ ಬೇರೆ. ಡಿ ಕೆ ಶಿವಕುಮಾರ್ ನಮಗೆ ಹೊರಗಡೆ ಸೈಲೆಂಟ್ ಇದ್ದಾರೆ ಅಂತ ಅನ್ನಿಸಿದ್ರು ಕೂಡ ಅವರ ದೆಹಲಿಯ ಭೇಟಿ ಜಾಸ್ತಿ ಆಗ್ತಾ ಇದೆ, ಖಚಿತಗೊಳ್ತಾ ಇದೆ. ಕೊನೆಗೂ ಶಾಮನೂರ್ ಶಿವಶಂಕರಪ್ಪನವರ ಮೊಮ್ಮಗ ಕೊನೆ ಗಳಿಗೆಯಲ್ಲಿ 95% ಹೆಚ್ಚು ಟಿಕೆಟು ಜಮೀರ್ ಅಹಮದನ ಪಾಳಯದಲ್ಲೇ ಇತ್ತು, ಸಿದ್ದರಾಮಯ್ಯನವರ ಕೃಪೆ. ಆದರೆ ಕೊನೆಗೆ ಡಿ ಕೆ ಶಿ ಅವರು ಕಣಕ್ಕೆ ಹೇಗೆ ಧುಮುಕಿದ್ರು, ಅಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರು ರಾಜೀನಾಮೆವರೆಗೆ ಮುಂದಾದಂತ ಆ ಒಂದು ಸ್ಥಿತಿಯನ್ನ ಹೇಗೆ ನಿಭಾಯಿಸಿದ್ರು, ಜಮೀರ್ ಅಹಮದನಿಗೆ ಹೇಗೆ ಚಳ್ಳೆ ಹಣ್ಣು ತಿನ್ನಿಸಿದ್ರು. ಅದಕ್ಕಿಂತ ಮುಖ್ಯವಾಗಿ ಎಸ್ ಮಲ್ಲಿಕಾರ್ಜುನ್ ಸಿದ್ದರಾಮಯ್ಯನವರ ಪರಮಾಪ್ತ ಬಣದಲ್ಲಿ ಗುರುತಿಸಿಕೊಂಡವರು. ಆ ವಿಕೆಟ್ ಅನ್ನೇ ಈಗ ಕೆಡವಿದ್ದಾರೆ ಡಿ ಕೆ. ಸೈಲೆಂಟ್ ಕಿಲ್ಲರ್ ಡಿ ಕೆ ಶಿವಕುಮಾರ್ ಆಪರೇಷನ್ ಕುರ್ಚಿ ಆರಂಭ ಮಾಡಿ ಬಹಳ ಕಾಲ ಆಯ್ತು. ಅದರ ತಾಜಾ ರಿಪೋರ್ಟ್ ಈಗ ನಿಮ್ಮೆದುರು. ಏನೇನ್ ನಡೀತಾ ಇದೆ, ಏನೇನಾಗಿದೆ, ಸಿದ್ದರಾಮಯ್ಯನವರ ಪರಮಾಪ್ತರೆಲ್ಲ ಯಾವ ಕಡೆ ವಾಲ್ತಾ ಇದ್ದಾರೆ, ಅವರ ಹಿಂದೆ ನಿಂತಂತ ಪ್ರಭಾವಿ ರಾಜಕಾರಣಿಗಳು ಹೇಗೆ ವಿಚಲಿತಗೊಳ್ತಾ ಇದ್ದಾರೆ, ಸ್ಥಾನ ಪಲ್ಲಟ ಆಗ್ತಾ ಇದೆ. ಡಿ ಕೆ ಶಿ ಸೈಲೆಂಟ್ ಆಗಿ ಆಪರೇಷನ್ ಕುರ್ಚಿ ಯಾವ ಲೆವೆಲ್ಗೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅಧಿವೇಶನ ಮುಗಿದ ನಂತರ 100ಕ್ಕೆ 100 ಇದರ ಒಂದು ಪರಿವರ್ತನೆಯ ಬಿರುಗಾಳಿ ಎದ್ದೇ ಹೇಳುತ್ತೆ. ಬೈ ಎಲೆಕ್ಷನ್ ಅದರ ಒಳಾವರಣದಲ್ಲಿ ನಡೀತಾ ಇರುವಂತ ಜಂಗಿ ನಿಕಾಲಿ ಕುಸ್ತಿ ಅದು ತಾರಕಕ್ಕೇರಿದೆ.
ಈ ಎಲ್ಲ ವಿವರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ಪ್ರಿಯರೇ, ಇಲ್ಲೊಂದು ಪ್ರಕಟಣೆ ಇದೆ. ಇದು ನಿರುದ್ಯೋಗಿಗಳಿಗೆ ಒಂದು ದೊಡ್ಡ ಸಿಹಿ ಸುದ್ದಿ ಅಂತ ಭಾವಿಸಿದ್ರೆ ತಪ್ಪಲ್ಲ. ಸುಪ್ರೀಂ ಹೀರೋ ಇವತ್ತು ರಾಜ್ಯಾದ್ಯಂತ ಮಾರುಕಟ್ಟೆಗೆ ಲಭ್ಯವಿರುವಂತ ಪ್ರತಿಷ್ಠಿತ ಆಯಿಲ್ ಕಂಪನಿ. ಈ ಕಂಪನಿಗೆ ರಾಜ್ಯಾದ್ಯಂತ ಡಿಸ್ಟ್ರಿಬ್ಯೂಟರ್ ಬೇಕಾಗಿದ್ದಾರೆ, ವಿತರಕರು ಬೇಕಾಗಿದ್ದಾರೆ. ನೀವು ಸಂಪರ್ಕಿಸಬಹುದು. ಆಕರ್ಷಕವಾದಂತಹ ಸಂಭಾವನೆ ಇದೆ. ಮತ್ತೆ ಬಹಳ ದೊಡ್ಡ ಕಂಪನಿ ಇದು. ಫೋನ್ ನಂಬರ್ ಇದೆ, ಕಂಪನಿಯ ಮಾಲೀಕರ ಹೆಸರಿದೆ. ಅವರಿಗೆ ನೀವು ಸಂಪರ್ಕಿಸಿದ್ರೆ ಅದರ ಮುಂದಿನ ಎಲ್ಲ ಒಂದು ವಿಲೇವಾರಿಗಳನ್ನು ನೀವು ಮಾಡ್ಕೋಬಹುದು. ನೀವು ಕೂತಲ್ಲೇ ನಿಮ್ಮ ಊರಿನಲ್ಲೇ ಇದರ ವಿತರಣೆಯ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡ್ರೆ ನಿಮ್ಮ ಉದ್ಯೋಗದ ಖಾತ್ರಿತನವನ್ನು ಮಾಡ್ಕೋಬಹುದು, ಬದುಕನ್ನ ಹಸನಾಗಿಸ್ಕೋಬಹುದು. ತಕ್ಷಣ ಸಂಪರ್ಕಿಸಿ. ಡಿಕೆಶಿ ಕುರ್ಚಿ ಇನ್ನೇನು ಕಾಯಂ ಆಯ್ತು, ಡೇಟು ಫಿಕ್ಸ್ ಆಯ್ತು, ಇನ್ನು ಪದಗ್ರಹಣ ಒಂದೇ ಬಾಕಿ ಅನ್ನುವ ಹಂತಕ್ಕೆ ಬಂದಾಗೆಲ್ಲ ಅವರಿಗೆ ಪ್ರಾಕೃತಿಕವಾದಂತ ವಿರೋಧವೂ ಕಾಣಿಸ್ಕೊಳ್ತಾ ಇದೆ. ಒಂದು ಕಡೆ ಇದ್ದಕ್ಕಿದ್ದಾಗೆ ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧ ಆರಂಭ ಆಯಿತು. ಗ್ಯಾಸ್ ಟ್ರಬಲ್ಲು, ಅನಾವಶ್ಯಕವಾಗಿ ಮೋದಿ ಅವರನ್ನ ಹಣಿಲಿಕ್ಕೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಮತ್ತು ಅದರ ಟೀಮು ಇಂಡಿಕೂಟ ತೊಡೆತಟ್ಟಿ ನಿಂತಿತು. ಅನಿರೀಕ್ಷಿತವಾದಂಥ, ಅಕ್ರಮವಾದಂಥ ಮತ್ತು ಉದ್ದೇಶಿತ ಪೊಲಿಟಿಕಲ್ ಡ್ರಾಮಾ ಅನ್ನುವ ರೀತಿಯಲ್ಲಿ ಗ್ಯಾಸ್ ಸ್ಕೇರ್ಸಿಟಿಯನ್ನ ಅಚಾನಕ್ಕಾಗಿ ಸೃಷ್ಟಿ ಮಾಡಲಾಯಿತು. ಒಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಅದ್ಭುತವಾಗಿ ಒಂದು ಮಾತನ್ನು ಹೇಳ್ತಾ ಇದ್ರು. ನಾವು ಮೋದಿಯವರನ್ನ ಆರಿಸಿದ್ದು ಗ್ಯಾಸ್ ಕೊಡ್ಲಿಕ್ಕೋ, ಇನ್ನೊಂದು ಮಾಡ್ಲಿಕ್ಕೋ, ಮಗದೊಂದು ಮಾಡ್ಲಿಕ್ಕೋ ಅಲ್ಲ, ದೇಶ ಕಟ್ಟುವುದಕ್ಕೆ. ಅದಕ್ಕೆ ಅದರದೇ ಆದಂಥ ಡಿಪಾರ್ಟ್ಮೆಂಟ್ಗಳು, ಅದರದೇ ಆದಂಥ ವ್ಯವಹಾರಗಳು, ವ್ಯವಸ್ಥೆಗಳು ಇರ್ತವೆ. ಎಲ್ಲದಕ್ಕೂ ಮೋದಿಯವರನ್ನ ಬೆರಳು ಮಾಡಿ ತೋರಿಸ್ತಿರಲ್ಲ. ನಿಮಗೆ ದೇಶದ ರಾಜಕಾರಣದಲ್ಲಿ 60 ವರ್ಷ ಆಡಳಿತ ಮಾಡಿದ್ರು ಕೂಡ ರಾಜಕಾರಣದ ಒಂದು ಮೂಲಭೂತವಾದಂಥ ನಕ್ಷೆ, ಮೂಲಭೂತವಾದಂಥ ರೀತಿ ನೀತಿ, ಪ್ರಧಾನಿಯವರು ಮಾಡಬೇಕಾದದ್ದೇನು, ಸಂಪುಟ ಮಾಡಬೇಕಾದದ್ದೇನು, ಈ ವಿದೇಶದ ವ್ಯವಹಾರದಲ್ಲಿ ಜಿಯೋ ಪೊಲಿಟಿಕ್ಸ್ ಅಲ್ಲಿ ನೇರವಾಗಿ ಪಾಲ್ಗೊಳ್ಳಬೇಕಾದದ್ದು ಯಾರು, ಈ ರೀತಿಯ ಒಂದು ಕನಿಷ್ಠ ಮಟ್ಟದ ಪ್ರಜ್ಞೆ ಕಾಂಗ್ರೆಸ್ಸಿಗೆ ಇಲ್ಲವೇ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದರು. ಈ ಎಲ್ಲದರ ಮಧ್ಯೆ ಪಂಚರಾಜ್ಯ ಚುನಾವಣೆ ಘೋಷಣೆ ಆಯಿತು. ಗ್ಯಾಸ್ ಟ್ರಬಲ್ ಬೇರೆ, ಅದಕ್ಕಿಂತ ಮುಖ್ಯವಾಗಿ ಕರ್ನಾಟಕದಲ್ಲಿ ಬೈ ಎಲೆಕ್ಷನ್ನು, ಹಣಾಹಣಿ, ಸೀಟಿನ ಗೊಂದಲ, ಈ ಎಲ್ಲದರ ಮಧ್ಯೆ ಡಿಕೆಶಿ ಅವರ ಕುರ್ಚಿ ಕದನ ಹೊರನೋಟಕ್ಕೆ ಎಲ್ಲೋ ಒಂದು ಕಡೆ ಮಾಸಿದ ಹಾಗೆ, ಎಲ್ಲೋ ಒಂದು ಕಡೆ ಮುಂದೂಡಿದ ಹಾಗೆ, ಎಲ್ಲೋ ಒಂದು ಕಡೆ ಸ್ಥಗಿತಗೊಂಡ ಹಾಗೆ ಈ ರೀತಿಯ ಒಂದು ಭಾವ ಕಾಣ್ತಾ ಇದೆ. ಆದರೆ ಒಳಚಿತ್ರ ಹಾಗಿಲ್ಲ. ದೆಹಲಿಯ ತಿರುಗಾಟ ಜೋರಾಗಿದೆ. ಹೈಕಮಾಂಡ್ನೊಟ್ಟಿಗೆ ಡಿಕೆಶಿ ಅವರ 1-to-1 ಮೀಟಿಂಗ್ ಆಗ್ತಾ ಇದೆ. ಅದಕ್ಕಿಂತ ಮುಖ್ಯವಾಗಿ ಸಿದ್ದರಾಮಯ್ಯನವರ ಬಣಕ್ಕೆ ಗುರಿಯಿಟ್ಟು ಹೊಡೆದ ಪ್ರತಿ ಬಾಣವು ಅವರ ನಿರೀಕ್ಷಿತ ಗುರಿಯನ್ನ ಮುಟ್ಟುತ್ತಾ ಇದೆ. ನೋಡಿ, ಅದಕ್ಕೊಂದು ಉದಾಹರಣೆ ಏನು ಅಂತಂದ್ರೆ, ಈಗ ಏನು ಬೈ ಎಲೆಕ್ಷನ್ ಬಂತು, ಅದರಲ್ಲಿ SS ಮಲ್ಲಿಕಾರ್ಜುನ್ ಅವರ ಮಗನಿಗೆ, ಶಾಮನೂರ್ ಶಿವಶಂಕರಪ್ಪನವರ ಮೊಮ್ಮಗನಿಗೆ, ಸಮರ್ಥನಿಗೆ ಟಿಕೆಟ್ ಕೊಡಬೇಕು ಅಂತಂದಾಗ ಅಲ್ಪಸಂಖ್ಯಾತರ ಮತ 70,000ಕ್ಕೂ ಹೆಚ್ಚು ಮತ ಇದೆ, ನಿರ್ಣಾಯಕ ಮತ ಅದು. ಆದ್ರಿಂದ ಅಲ್ಪಸಂಖ್ಯಾತರಿಗೆ ಸೀಟ್ ಕೊಡಬೇಕು, ಮತ್ತೆ ಈ ಸರಿ ನಾನು ಕೊಡಿಸ್ತೇನೆ ಅನ್ನುವಂತ ಒಂದು ತರಾತುರಿಯಲ್ಲಿ ತೊಡೆತಟ್ಟಿ ಹೊರಟವರು ಜಮೀರ್ ಅಹಮದ್ ತೊಡೆತಟ್ಟಿ ಹೊರಟಾಗ SS ಮಲ್ಲಿಕಾರ್ಜುನ್ ಅವರಿಗೆ, ಯಾಕೆಂದ್ರೆ ಶಾಮನೂರು ಕುಟುಂಬ ಈಗ ಅಂತಲ್ಲ, ಅದು ಇಂದಿರಾ ಗಾಂಧಿ ಕಾಲದಿಂದಲೂ ಹೈಕಮಾಂಡಿಗೆ ಪರಮಾಪ್ತರು, ಮತ್ತೆ ಹೈಕಮಾಂಡಿನ ಆಯಕಟ್ಟಿನ ಜಾಗದಲ್ಲಿ ಅವರು ಎಲ್ಲಾ ರೀತಿಯ ಸಹಕಾರವನ್ನು ಕೊಟ್ಟವರು, ಹೆಗಲಿಗೆ ಹೆಗಲು ಕೊಟ್ಟವರು. ಹಾಗಾಗಿ ಶಾಮನೂರು ಕುಟುಂಬದ ಬಗ್ಗೆ ಹೈಕಮಾಂಡಿಗೆ ಯಾರೋ ವಕೀಲಿಕೆ ಮಾಡಬೇಕಾಗಿಲ್ಲ ಅಥವಾ ಯಾರೋ ವಕಾಲತ್ತು ಮಾಡಬೇಕಾಗಿಲ್ಲ, ಅದು ಅವ್ರಿಗೂ ಗೊತ್ತಿದೆ. ಆದರೆ ಅಲ್ಪಸಂಖ್ಯಾತರ ಮತದ ಒಂದು ಕಾರಣಕ್ಕಾಗಿ, ವೋಟ್ ಬ್ಯಾಂಕಿನ ರಾಜಕಾರಣದಿಂದ, ಸಿದ್ದು ಅವರ ಕೃಪೆಯಿಂದ ಜಮೀರ್ ಅಹಮದ್ ಈ ಸರಿ ತೊಡೆತಟ್ಟಿದ್ದು ಸತ್ಯ. ಆದರೆ ಅಲ್ಲಿ ಇರುವ ವಾಸ್ತವ ಏನು, ಅದು ಬೇರೆ. DK ಶಿವಕುಮಾರ್ ಎಂಟರ್ ಆಗ್ತಾರೆ ಅಂತ ಯಾರು ಅಂದ್ಕೊಂಡಿರ್ಲಿಲ್ಲ. ಈಗ ಇತ್ತೀಚೆಗೆ ನೀವು ನೋಡಿದ್ರಿ, DK ಶಿವಕುಮಾರ್ ಬಲ
ಹಾಗಾದ್ರೆ ವೃದ್ಧಿ ಆಗ್ತಾ ಇದೆಯೋ ಕ್ಷೀಣಿಸ್ತಾ ಇದೆಯೋ ಅನ್ನೋ ಪ್ರಶ್ನೆನೂ ಬಹಳಷ್ಟು ಜನ ನನಗೆ ಕೇಳ್ತಾ ಇದ್ರು. ಭೋಜನ ಕೂಟ, ಅಲ್ಲಿ ತಲೆ ಸಂಖ್ಯೆ, ಆಮೇಲೆ ಸಹಿ ಪತ್ರ, ಕನಕೋತ್ಸವದಲ್ಲಿ, ಹೀಗೆ ಡಿ ಕೆ ಶಿವಕುಮಾರ್ ಯಾವ ಒಂದು ಸಂದರ್ಭವನ್ನು ಅವರು ಬಿಟ್ಕೊಡ್ತಾ ಇಲ್ಲ. ಒಂದು ಕಡೆಗೆ ಅಧಿವೇಶನ ನಡೀತಾ ಇದೆ, ಒಂದು ಕಡೆ ಬೈ ಎಲೆಕ್ಷನ್ ನಡೀತಾ ಇದೆ, ಒಂದು ಕಡೆ ಕೇಂದ್ರದಿಂದ ಗ್ಯಾಸ್ ಟ್ರಬಲ್ಗೆ ರಾಜ್ಯದಲ್ಲಿ ಪ್ರತಿಭಟನೆ ನಡೆಸಬೇಕು ಅನ್ನುವಂಥದ್ದು ನಡೀತಾ ಇದೆ, ಎಲ್ಲವೂ ಆಗ್ತಾ ಇದೆ. ಆದರೆ ಅದರ ಮಧ್ಯೆ ತನ್ನ ಆ ಕುರ್ಚಿ ಫೈಟ್ ಅನ್ನ ಸಂಪೂರ್ಣವಾಗಿ ಜೀವಂತವಾಗಿ ಇಟ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್. ಈ ಬೈ ಎಲೆಕ್ಷನ್ ನಲ್ಲಿ ತನ್ನ ಪ್ರಭಾವ ಏನು, ತಾನು ಕಾಲಿಟ್ರೆ ಏನ್ ಮಾಡ್ತೇನೆ ಅನ್ನೋದನ್ನ ಒಂದು ಸ್ಯಾಂಪಲ್ ಅನ್ನ ತೋರಿಸಿ ಇಡೀ ಸಿದ್ದು ಬಣವನ್ನ ಅಲ್ಲೋಲ ಕಲ್ಲೋಲ ಮಾಡಿದ್ದಾರೆ. ಕೇವಲ 2-3 ವರ್ಷದಿಂದ ಏನ್ ಹೇಳ್ತಾ ಇದ್ರು, ಡಿ ಕೆ ಶಿ ಬಲ ಶಾಸಕರದ್ದು ಎಷ್ಟಪ್ಪ ಅಂದ್ರೆ 10-15, ಅದೀಗ ನಿರ್ಣಾಯಕವಾಗಿ 70-80ಕ್ಕೆ ಬಂದು ನಿಂತಿದೆ. ಸಿದ್ದರಾಮಯ್ಯನವರ ಬಣದ ಪ್ರಭಾವಿ ಒಬ್ಬೊಬ್ಬರೇ ಸಚಿವರನ್ನ, ಶಾಸಕರನ್ನ ಡಿ ಕೆ ಶಿ ಅವರು ತನ್ನ ಆಪ್ತ ತೆಕ್ಕೆಗೆ ಎಳ್ಕೊಳ್ತಾ ಇದ್ದಾರೆ. ಈಗ ಅದರಲ್ಲಿ ಬಹಳ ಮುಖ್ಯವಾಗಿ ಕಾಣ್ತಾ ಇರುವಂತದ್ದು SS ಮಲ್ಲಿಕಾರ್ಜುನ್. ಮತ್ತೆ ಕೇಂದ್ರಕ್ಕೆ ತನ್ನ ತಲೆ ಸಂಖ್ಯೆಯನ್ನ, ತನ್ನ ಕಡೆಗೆ ಇರುವವರ ಒಟ್ಟು ಸಂಖ್ಯಾಬಲವನ್ನ ಎಲ್ಲೆಲ್ಲಿ ಯಾವ್ಯಾವ ರೀತಿಯಲ್ಲಿ ಅದನ್ನ ಪ್ರಚುರಪಡಿಸಬೇಕು ಅದನ್ನ ಶುದ್ಧವಾಗಿ ಪ್ರಚುರಪಡಿಸ್ತಾ ಇದ್ದಾರೆ. ಹಾಗಾಗಿ ತನ್ನ ಬಲವನ್ನೂ ವೃದ್ಧಿ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಅವರು ಹೊಡೆದ ಪ್ರತಿ ಕಲ್ಲಿಗೆ 1-2 ಸಿದ್ದರಾಮಯ್ಯನವರ ವಿಕೆಟ್ ಬೀಳ್ತಾ ಇದೆ. ದಿಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ನೋಡ್ತಾ ಇದ್ದಾಗ್ಲೇನೆ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತು ಯಾರು ಅತ್ಯಂತ ಪ್ರಭಾವದಿಂದ ತೊಡೆ ತಡ್ತಾ ಇದ್ರೋ ಅಂತವ್ರನ್ನೆಲ್ಲ ನ್ಯೂಟ್ರಲ್ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಎಂ ಬಿ ಪಾಟೀಲ್ರಿಗೆ ನೇರ ಹೈಕಮಾಂಡಿಗೆ ಮಾತಾಡ್ತಾರೆ. ಅವ್ರಿಗೆ ಎಲ್ಲೂ ಕಾಣಿಸ್ಕೊಳ್ತಾನೆ ಇಲ್ಲ, ಎಲ್ಲೂ ಮಾತಾಡ್ತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ. KJ ಜಾರ್ಜ್, ಸಿದ್ದರಾಮಯ್ಯನವ್ರದ್ದು ಅವ್ರದ್ದು ಒಳ ವ್ಯವಹಾರವೂ ಇದೆ, ಒಳ ವ್ಯವಸ್ಥೆಯೂ ಇದೆ, ಏನೇನೆಲ್ಲ ಇದೆ ಅನ್ನೋದು ಪ್ರಪಂಚ ಗೊತ್ತು. ಅಂತ ಆಪ್ತರು ಮೊನ್ನೆ ಸದನದಲ್ಲೇ ಕೇಳಿದ್ರಲ್ಲ ಬಿಜೆಪಿ ಅವರು, ಏನು KJ ಜಾರ್ಜು ರಾಜೀನಾಮೆ ಕೊಡ್ತಾರಂತೆ, ಹೌದಾ ಅಂತ. ಯಾಕೆಂತಂದ್ರೆ ಯತೀಂದ್ರನ ಕಾರಣಕ್ಕಾಗಿ ಮುನಿಸಿಗೊಂಡಂತ KJ ಜಾರ್ಜ್ ಸಿದ್ದರಾಮಯ್ಯನವರ ಬಣದಿಂದ ಅಂತರವನ್ನ ಕಾಯ್ಕೊಳ್ತಾ ಇದ್ದಾರೆ ಅನ್ನುವಂಥ ಸುದ್ದಿಯೂ ಬರ್ತಾ ಇದೆ. ಬೆಂಕಿ ಇಲ್ದೇನೆ ಹೊಗೆ ಆಡುವುದಿಲ್ಲ, ನೆನಪಿಡಿ. MB ಪಾಟೀಲ್, KJ ಜಾರ್ಜು, ಈಗ ಆ ಸಾಲಿಗೆ SS ಮಲ್ಲಿಕಾರ್ಜುನ್ ಜಮೀರ್ರ ಫೈಟ್ ಯಾವ ಲೆವೆಲ್ಗೆ ಬಂತು ಅಂದ್ರೆ, ನಾನು ರಾಜೀನಾಮೆ ತೆಗೆದು ಬಿಸಾಡ್ತೇನೆ ಅನ್ನುವ ಮಟ್ಟಕ್ಕೆ ಬಂದ್ರು ಮಲ್ಲಿಕಾರ್ಜುನ್. ಮಗನಿಗೆ ಟಿಕೆಟ್ ಸಿಗದೆ ಇದ್ರೆ ರಾಜೀನಾಮೆ ಕೊಡ್ತೇನೆ. ಜಮೀರೇ ಇಲ್ಲಿ ಬಹಳ ಮಟ್ಟಿಗೆ ಪ್ರಭಾವಿ ಆಗ್ತಾ ಇದ್ದಂಗೆ ಕಂಡತ್ತು. ಸಿದ್ದರಾಮಯ್ಯನವರ ಕೃಪೆ, ಆಮೇಲೆ ಅಲ್ಪಸಂಖ್ಯಾತರಿಗೇನೆ ಟಿಕೆಟ್ ಕೊಡಬೇಕು, ಈ ಎಲ್ಲವೂ 95%ಕ್ಕೂ ಹೆಚ್ಚು ಟಿಕೆಟ್ ದಾವಣಗೆರೆ 100ಕ್ಕೆ 100 ಜಮೀರ್ ಪಾಲಾಗತ್ತೆ ಅನ್ನುವಂತ ಸಿಚುವೇಶನ್ ಇದ್ದಾಗ DKC ಎಂಟ್ರಿ ಆಗ್ತಾರೆ. KPCC ಇಂದ ಸರ್ವೆ ಮಾಡಿಸೋಣ, ಜನರ ಒಲವು ನಿಲುವು ಏನಿದೆ ನೋಡೇ ಬಿಡೋಣ. ಸರ್ವೆ ರಿಪೋರ್ಟ್ ಅನ್ನ ನೇರವಾಗಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲ್ರಿಗೆ DKC ಅವರು ಕಳಿಸ್ಕೊಡ್ತಾರೆ. ಸರ್ವೆ ರಿಪೋರ್ಟ್ ಪಕ್ಕ ಅವರಿಗೆ ಮನವರಿಕೆ ಆಗ್ತದೆ, ಹೈಕಮಾಂಡಿಗೂ ಅದು ಮನವರಿಕೆ ಆಗುತ್ತೆ. ಆವಾಗ ಅಲ್ಲಿ ಏನಾಗುತ್ತೆ, SS ಮಲ್ಲಿಕಾರ್ಜುನ್ ಅವರ ಮಗನಿಗೆ ಟಿಕೆಟ್ ಅನ್ನ ಕೊಟ್ರೆ ಹೇಗೆ ಅನ್ನುವ ಚರ್ಚೆ ನಡೀತಾ ಇರ್ತದೆ. ಆವಾಗ ಜಮೀರ್, ನಾನು ರಾಜೀನಾಮೆ ಕೊಡ್ತೇನೆ, ಅಲ್ಪಸಂಖ್ಯಾತರ ಒಂದು ಪ್ರಭಾವ ಇಲ್ಲಿದೆ, ಮತ ಇದೆ, ಆದ್ರಿಂದ ಅವರ ಅರ್ಹತೆಯ ಮೇಲೆ ಅವ್ರಿಗೆ ಕೊಡಬೇಕು, ಅವ್ರಿಗೆ ಕೊಡದೇ ಇದ್ರೆ ನಾನು ರಾಜೀನಾಮೆ ಕೊಡ್ತೇನೆ. ಪ್ರಾಯಶಃ ಜಮೀರ್ ಅಹಮದ್ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಒಂದು, ದೇ ಆರ್ ಅವರ್ ಬ್ರದರ್ಸ್ ಅಂತ ಇಡೀ ಸರ್ಕಾರವೇ ಘೋಷಣೆ ಮಾಡಿದೆ. ಅಲ್ಪಸಂಖ್ಯಾತರಿಗೆ ಯಾವ ರೀತಿಯಲ್ಲಿ ಪ್ರೋತ್ಸಾಹದಾಯಕ ಒಂದು ಪರಿಸ್ಥಿತಿ ಇದೆ ಅನ್ನೋದನ್ನ ನಾವು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಈಗ ಆದ ಬಜೆಟ್ ಅಲ್ಲಿ ಸಿದ್ದರಾಮಯ್ಯನವರು ಯಾವ ಮಟ್ಟದಲ್ಲಿ ದಿವಾಳಿ ಎದ್ದಂತ ಸಂದರ್ಭದಲ್ಲೂ ಕೂಡ ಅವರಿಗೆ ಆರ್ಥಿಕವಾದಂತ ಒಂದು ಮೊತ್ತವನ್ನ ಕೊಟ್ಟಿದ್ದಾರೆ ಅನ್ನೋದರ ಬಗ್ಗೆ ಬಹಳ ದೊಡ್ಡ ಚರ್ಚೆನೇ ಆಗ್ತಾ ಇದೆ. ಹಾಗಾಗಿ ನಮ್ಮ ಸರ್ಕಾರ, ನಮ್ಮ ಸರ್ಕಾರ ಮತ್ತು ಈ ಸರ್ಕಾರದ ಮತ್ತು ಹೈಕಮಾಂಡಿನ ಜುಟ್ಟು ನಮ್ಮ ಕೈಯಲ್ಲಿದೆ ಅಲ್ಪಸಂಖ್ಯಾತರ ಬ್ಯಾಂಕಿನ ಮೇಲೆ. ಆದ್ರಿಂದ ಈಗ ನಾನು ಹುಂಕರಿಸಿದಷ್ಟು ಬಂತು, ಈಗ ನಾನು ಪಡ್ಕೊಂಡಷ್ಟು ಬಂತು. ರಾಜ್ಯ ಮಟ್ಟದಲ್ಲಿ ನಾನು ಒಬ್ಬ ಮಾಸ್ ಲೀಡರ್ ಆಗೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ. ಕೇವಲ ಜಮೀರ್ ಅಹಮದ್ ಅಂತಂದ್ರೆ ಬೆಂಗಳೂರಲ್ಲ, ಅವರ ಕ್ಷೇತ್ರ ಅಲ್ಲ, ಅವರ ಅಲ್ಪಸಂಖ್ಯಾತರ ವರ್ಗದಲ್ಲಿ ಒಂದು 4 ಮಾತಾಡೋದಲ್ಲ, ಬದಲು ದಾವಣಗೆರೆಯ ಕ್ಷೇತ್ರದಲ್ಲೂ ಕೂಡ ನಮ್ಮ ಪ್ರಭಾವವನ್ನ
ನಾವು ವಿಸ್ತರಿಸಿಕೊಳ್ಬೇಕು ಅಂತ ಹೊರಟಂತ ಜಮೀರಿಗೆ ಸುರ್ಜೇವಾಲಾ ಅವರು ಸಾರಿ ತಪರಾಕಿ ಕೊಟ್ರು. ರಾಜೀನಾಮೆ ಕೊಡೋದಿದ್ರೆ ಕೊಡ್ಲಿ ಬಿಡಿ, ಯಾವ ಒಬ್ಬ ವ್ಯಕ್ತಿಯನ್ನು ನಂಬಿಕೊಂಡು ನಾವು ಕಾಂಗ್ರೆಸ್ ಅನ್ನು ನಡೆಸ್ತಾ ಇಲ್ಲ, ಪಕ್ಷವನ್ನು ಕಟ್ತಾ ಇಲ್ಲ, ಯಾರು ಹಾಗೆಲ್ಲ ಭಾವಿಸ್ಬೇಕಾಗಿಲ್ಲ, ರಾಜೀನಾಮೆ ಕೊಡೋದಿದ್ರೆ ಕೊಡ್ಲಿ. ಪ್ರಾಯಶಃ ಜಮೀರ್ ಅವರಿಗೆ ಇದು ಎಂತ ಶಾಕ್ ಅಂತಂದ್ರೆ ಸ್ತಂಭೀಭೂತ. ಇಂಥ ಒಂದು ಹೈಕಮಾಂಡಿನ ಪರವಾಗಿ ಸುರ್ಜೇವಾಲ್ರಂಥವರಿಂದ ರಾಜೀನಾಮೆ ಕೊಟ್ಟರು ಕೊಡ್ಲೇ ಬಿಡ್ರಿ ಅನ್ನುವಂಥ ಒಂದು ಮಾತು ಬರುತ್ತೆ ಅನ್ನುವಂಥದ್ದು ಜಮೀರ್ ಅವರು ನಿರೀಕ್ಷೆ ಮಾಡಿರಲಿಲ್ಲ. ಹಾಗಾಗಿ ಟಿಕೆಟಿನ ಬಗ್ಗೆ ಈ ರೀತಿಯ ಒಂದು ಮಾತಾಡಿದ್ದನ್ನ ಜಮೀರ್ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಜಮೀರ್ ಈಗ ಕೊತ ಕುದಿತಾ ಇದ್ದಾರೆ, ಸಿಡಿತಾ ಇದ್ದಾರೆ. ಕೊನೆಗೂ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನಿಗೆ ಟಿಕೆಟ್ ಕೊಡಿಸುವಲ್ಲಿ ಡಿ ಕೆ ಶಿವಕುಮಾರ್ ಅತ್ಯಂತ ಯಶಸ್ವಿ ಆದರು. ಜಮೀರಿಗೆ ಸರಿಯಾದ ತಪರಾಕಿ ಕೊಟ್ಟರು. ಜಮೀರ್ನ ಮೇಲೆ ಡಿ ಕೆ ಶಿ ಅವರಿಗೆ ಮೊದಲಿಂದಲೂ ಕಣ್ಣಿದೆ. ಯಾಕೆಂದ್ರೆ ಸಿದ್ದರಾಮಯ್ಯನವರ ಕೂಟದಲ್ಲಿ ಡಿ ಕೆ ಅವರ ವಿರುದ್ಧವಾಗಿ ನಡೆಯುವ ಷಡ್ಯಂತ್ರದ ಪ್ರಥಮ ಸೂತ್ರಧಾರಿ ಯಾರು ಅಂತಂದ್ರೆ ಅದು ಜಮೀರ್. ಆ ರೀತಿಯಲ್ಲಿ ಅವರಿಗೆ ಅದು ಮೊದಲಿಂದಲೂ ಗೊತ್ತು, ಎಲ್ಲಿ ಕಟ್ ಮಾಡಬೇಕು ಅಂತ ಕಾಯ್ತಾ ಇದ್ರು. ಆದ್ರಿಂದ ಇಲ್ಲಿಯೇ ಅವರು ಸರಿಯಾಗಿ ಕಟ್ ಮಾಡಿದ್ರು. ಒಂದು ಸರ್ವೆ ರಿಪೋರ್ಟು. ಇನ್ನೊಂದು ನಿಮಗೆ ಗೊತ್ತಿದೆ, ಇದ್ದಕ್ಕಿದ್ದ ಹಾಗೆ ಇದೇನೋ ಟಿಕೆಟ್ ಕೈ ತಪ್ತದೆ, ಜಮೀರ್ ಅವರ ಮಾತೆ ಇಲ್ಲಿ ಮೇಲ್ಗೈ ಆಗ್ತಾ ಇದೆ, ನನಗೆ ಟಿಕೆಟ್ ಕೊಡಿಸೋದ್ರಲ್ಲಿ ಸಿದ್ದರಾಮಯ್ಯನವರು ಖಂಡಿತವಾಗಿ ಮನಸ್ಸು ಮಾಡಿಲ್ಲ, ಜಮೀರ್ ಅವರ ಮಾತು ಕೇಳ್ಕೊಂಡೇ ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರ ಒಂದು ವೋಟ್ ಬ್ಯಾಂಕು ಮತ್ತೆ ಜಮೀರ್ ಅವರ ಉಸ್ತುವಾರಿ, ಜಮೀರ್ ಅವರ ಮಾತುಗಳನ್ನ ಕೇಳಿಕೊಂಡು ಇವರು ನನ್ನ ಆಪ್ತತೆಗೆ, ನನ್ನ ಒಂದು ಪ್ರೀತಿ ವಿಶ್ವಾಸಕ್ಕೆಲ್ಲೋ ದ್ರೋಹ ಮಾಡ್ತಾರೆ ಅಂತ ಗೊತ್ತಾದ ತಕ್ಷಣ ಒಂದು ರಾಜೀನಾಮೆ ಅಸ್ತ್ರವನ್ನ ಮುಂದಿಟ್ರು. ಇನ್ನೊಂದು, ಪ್ರಭಾ ಮಲ್ಲಿಕಾರ್ಜುನ್ ಅವರು ದಿಢೀರ್ ಅಂತ ದೆಹಲಿಗೆ ಭೇಟಿ ಕೊಟ್ಟರು. ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಂತ ಡಿ ಕೆ ಶಿವಕುಮಾರ್ ಅವರೊಟ್ಟಿಗೆ ಸುದೀರ್ಘವಾದ ಮಾತುಕತೆಯನ್ನ ಮಾಡ್ತಾರೆ. ಆ ಮಾತುಕತೆಯ ಪರಿಣಾಮವೇ ವೆರಿ ನೆಕ್ಸ್ಟ್ ಡೇ ಟಿಕೆಟಿನ ಇಡೀಯದಾದಂಥ ಒಂದು ಚಲನೆ ಬದಲಾಗುತ್ತೆ. ಅಲ್ಪಸಂಖ್ಯಾತರ ಪ್ರತಿನಿಧಿಯೇ ಟಿಕೆಟ್ ಅನ್ನ ಪಡ್ಕೊಳ್ತಾರೆ ಅಂತ ಇರುವ ಸಿನಾರಿಯೋ ನಿಮಿಷಾರ್ಧದಲ್ಲಿ ಬದಲಾಗುತ್ತೆ. ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನಿಗೆ ಟಿಕೆಟ್ ಸಿಗತ್ತೆ, ಘೋಷಣೆ ಆಗತ್ತೆ. ಇಲ್ಲಿ ಸಿದ್ದರಾಮಯ್ಯನವರು ಜಮೀರ್ ಅವರ ಪರವಾಗಿ ನಿಂತರೆ ಸಿದ್ದರಾಮಯ್ಯನವರ ಪರಮಾಪ್ತರು, ಸಿದ್ದರಾಮಯ್ಯನವ್ರ ಪರವೇ ಬ್ಯಾಟ್ ಬೀಸ್ತಾ ಇದ್ದವರು, ಡಿ ಕೆ ಶಿ ವಿರುದ್ಧ ಮಾತಾಡ್ತಾ ಇದ್ದವರು ಎಸ್ ಮಲ್ಲಿಕಾರ್ಜುನ್ ಅವರನ್ನ ಆಯಕಟ್ಟಿನ ಜಾಗದಲ್ಲಿ ವಿಶ್ವಾಸಾರ್ಹವಾಗಿ ನಡೆಸಿಕೊಳ್ಳುವ ಮೂಲಕ ಹೊಡೆದ ಕಲ್ಲು 1, ಬಿದ್ದ ವಿಕೆಟ್ 2. ಕುರ್ಚಿ ಕದನದಲ್ಲಿ ಈಗ ಶಾಮನೂರು ಶಿವಶಂಕರಪ್ಪನವರ ಮನೆಯಿಂದಲೇ 2 ತಲೆಗಳು ಅನಾಯಾಸವಾಗಿ ಡಿ ಕೆ ಶಿ ಅವರ ವಲಯಕ್ಕೆ ಬಂದು ನಿಂತಿದ್ದಾವೆ. ಟಿಕೆಟ್ ಕೊಡಿಸುವುದರಲ್ಲಿ ಡಿ ಕೆ ಶಿವಕುಮಾರ್ 100ಕ್ಕೆ 100 ಯಶಸ್ವಿ ಆದರು. ಆ ಮೂಲಕ ಸಿದ್ದರಾಮಯ್ಯನವರ ಗುಂಪಿನಿಂದ ಎಸ್ ಮಲ್ಲಿಕಾರ್ಜುನ್ ಅವರನ್ನ ಈಚೆಗೆ ತರೋದ್ರಲ್ಲಿ ಯಶಸ್ವಿ ಆದರು. ಒಂದ್ ಕಡೆ ಎಂ ಬಿ ಪಾಟೀಲ್ ನ್ಯೂಟ್ರಲ್ಲು, ಕೆ ಜೆ ಜಾರ್ಜ್ ಇನ್ನೂ ಗೊತ್ತಾಗ್ತಾ ಇಲ್ಲ. ತುಂಬಾ ಜನ ಪ್ರಭಾವಿ ರಾಜಕಾರಣಿಗಳು ಸಿದ್ದರಾಮಯ್ಯನವರ ಬಣದಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ, ಮೊದಲಷ್ಟು ಮಾತಾಡ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಒಳಗಿನ ಕುರ್ಚಿ, ಆಪರೇಷನ್ ಕುರ್ಚಿಯನ್ನ ಅದ್ಭುತವಾಗಿ ಮಾಡ್ತಾ ಇದ್ದಾರೆ, ಅವರ ಬಣವನ್ನ ಕ್ಷೀಣಗೊಳಿಸ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಈಗ 60 ಇತ್ತು ನೋಡಿ, ಮೊದಲು 40-45 ಅಂದ್ರು, ಆಮೇಲೆ 55 ಅಂದ್ರು, 60 ಅಂದ್ರು, 65 ಅಂದ್ರು, ಈಗ 70ರಿಂದ 80ಕ್ಕೆ ಬಂದು ನಿಂತಿದೆ ಡಿ ಕೆ ಶಿ ಅವರ ಇಡೀ ಶಾಸಕರ ಸಂಖ್ಯಾಬಲ. ಹಾಗಾಗಿ ಅಧಿವೇಶನ ಆಗುವುದೊಂದನ್ನ ಕಾಯ್ತಾ ಇದ್ದಾಗೆ ಕಾಣುತ್ತೆ. ಅದರ ಮಧ್ಯೆ ಜಮೀರ್ ಟೀಮು ಸಿಡಿದ ಪೆಟ್ಟಿಗೆ. ಸಾದಿಕ್ ಪೈಲ್ವಾನ್ ಬಂಡಾಯ ಅಭ್ಯರ್ಥಿಯಾಗಿ ಕಣದಲ್ಲಿ ನಿಂತಿದ್ದಾರೆ. 20ರಿಂದ 30 ಜನ ಬಿಜೆಪಿಗೆ ಈಗಾಗಲೇ ಅಲ್ಪಸಂಖ್ಯಾತರು ಅಸಮಾಧಾನಗೊಂಡು ಕಾಂಗ್ರೆಸ್ನಿಂದ ದೂರ ಆಗಿ ಬಿಜೆಪಿಗೆ ಸೇರಿದ್ದಾರೆ. SDPI ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿಕ್ಕೆ ಬಂದು ನಿಂತಿದೆ. MIM ಕೂಡ ಕಾಲಿಟ್ಟಿದೆ. ಹೀಗಾಗಿ ಈ ಸರಿ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನಿಗೆ ಟಿಕೆಟ್ ಕೊಡುವುದರಲ್ಲಿ ಡಿ ಕೆ ಯಶಸ್ವಿಯಾದಂಥ ಹಿನ್ನೆಲೆಯಲ್ಲಿ ಡಿ ಕೆ ಶಿ ಬಣವನ್ನ ಹಣಿಬೇಕು ಮತ್ತು ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನನ್ನ ಏನಕ್ಕೇನ ಬೀಳಿಸಬೇಕು ಅಂತಲೇನೆ ಜಮೀರ್ ಟೀಮ್ ಇಲ್ಲಿ ಕೆಲಸ ಮಾಡ್ತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ.
ಇದರ ಅರಿವು ಹೈಕಮಾಂಡ್ಗೆ ಈಗಾಗಲೇ ಡಿ ಕೆ ಶಿ ಅವ್ರ ಮೂಲಕ ಹೋಗಿದೆ. ಹಾಗಾಗಿನೇ ಜಮೀರ್ ರಾಜೀನಾಮೆ ಕೊಟ್ಟರು, ಕೊಡ್ಲಿ ಬಿಡಿ ಅಂತ ಹೇಳಿದ್ದು ಸರ್ಜೇವಾಲಾ. ಜಮೀರ್ ಅವರನ್ನ ಒಂದು ಸಾಮಾನ್ಯ ಅವರನ್ನ ಮನವೊಲಿಸಲಿಕ್ಕೆ ಕೂಡ ಕರೆದು ಮಾತಾಡಿಲ್ಲ. ಹಾಗಾಗಿ ಇಡೀಯದಾಗಿ ಈ ಕುರ್ಚಿ ಕದನದ ಸುತ್ತವೇ ಡಿ ಕೆ ಶಿವಕುಮಾರ್ ಪ್ರತಿಯೊಂದು ದಾಳವನ್ನು ಉರುಳಿಸ್ತಾ ಇದ್ದಾರೆ, ಯಶಸ್ವಿ ಆಗ್ತಾ ಇದ್ದಾರೆ. ಅದಕ್ಕಾಗಿನೇ ನಾನು ಹೇಳಿದ್ದು ಸೈಲೆಂಟ್ ಕಿಲ್ಲರ್. ಅವರು ಸಿದ್ದರಾಮಯ್ಯನವರನ್ನ ನೇರ ತಟ್ಟಿ ಮುಟ್ಟಿ ನೋಡಿದ್ರು. ಸಿದ್ದರಾಮಯ್ಯನವರು ಇಡೀ ಬಣದ ಒಟ್ಟಿಗೆ ರಿಕ್ವೆಸ್ಟಿನ ಯಾತ್ರೆಯನ್ನ ಮಾಡಿ ನೋಡಿದ್ರು. ಹೋಗಬಾರದ ಮನೆಗೆಲ್ಲ ಸ್ವಾಭಿಮಾನವನ್ನ ಬದಿಗಿಟ್ಟು 6 ಅಡಿ ಶರೀರವನ್ನ 3 ಅಡಿ ಮಾಡಿಕೊಂಡು ಬೆಳಗ್ಗೆ ತಿಂಡಿಗೆ ಹೋದ್ರು, ಡಿನ್ನರ್ಗೆ ಹೋದ್ರು, ಊಟಕ್ಕೆ ಹೋದ್ರು. ಎಲ್ಲರೂ ಜಾರಕಿಹೊಳಿ ಮನೆಯಿಂದ, ಜಮೀರ್ ಅಹಮದನ ಮನೆಯಿಂದ, ಪ್ರತಿಯೊಬ್ಬರ ಮನೆಗೆ, ರಾಜಣ್ಣನವರೆಗೆ. ಆದ್ರೆ ಅದು ಯಾವುದೂ ಫಲಿಸ್ಲಿಲ್ಲ. ಹಾಗಾಗಿ ಈಗ ಅವರು ನಿಜವಾದ ರಾಜಕಾರಣವನ್ನ ಏನನ್ನು ಮಾಡಬೇಕು, ಎಲ್ಲೆಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಅಲ್ಲಲ್ಲೇ ಮಾಡೋಣ. ಅದರಲ್ಲಿ ಡಿ ಕೆ ಶಿವಕುಮಾರ್ಗೆ ಯಾರು ಗುರು ಬೇಡವಲ್ಲ, ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಅವರು ಎಲ್ಲ ಆಪರೇಷನ್ನಲ್ಲೂ ಸಿದ್ಧಹಸ್ತರವರು. ಹಾಗಾಗಿ ಈಗ ಎಲ್ಲೆಲ್ಲಿ ಸಿದ್ದರಾಮಯ್ಯನವರನ್ನ ಕಟ್ಟಿ ಹಾಕಬಹುದೋ, ಎಲ್ಲೆಲ್ಲಿ ಸಿದ್ದರಾಮಯ್ಯನವರ ಬಣದ ಪ್ರಭಾವಿಗಳನ್ನ, ಅವರ ಅಸಮಾಧಾನ ಮತ್ತು ಅವರ ಇತಿಮಿತಿಗಳ ಮಧ್ಯೆ ಸಿದ್ದರಾಮಯ್ಯನವರ ವೈಮನಸ್ಸು ಎಲ್ಲೆಲ್ಲಿ ಕಂಡು ಬರುತ್ತೋ ಅಲ್ಲೆಲ್ಲ ಕತ್ತರಿ ಆಗ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಅವರ ಮಧ್ಯೆಯ ಈ ಕುರ್ಚಿ ಕದನ ಈಗ ನಿರ್ಣಾಯಕ ಹಂತಕ್ಕೆ ಬಂದು ತಲುಪಿದೆ. ಅಧಿವೇಶನ, ಬೈ ಎಲೆಕ್ಷನ್, ಈ ಎರಡರ ಮಧ್ಯೆ ಒಂದು ತೂಗುಯ್ಯಾಲೆ ತರ ಕಾಣಿಸ್ತಾ ಇದ್ರು ಕೂಡ ಇಲ್ಲೀಗ ಸಿದ್ದರಾಮಯ್ಯನವರ ನಿಂತ ನೆಲದಲ್ಲೇ ಏಕಾಂಗಿಯಾಗಿಸುವ, ಬಲಹೀನಗೊಳಿಸುವ, ಅವರೊಟ್ಟಿಗಿದ್ದಂಥ ಪ್ರಭಾವಿಗಳನ್ನು ಈ ಕಡೆ ಎಳೆದುಕೊಳ್ಳುವ ಈ ಆಪರೇಷನ್ ಕುರ್ಚಿಯಲ್ಲಿ ಸಿದ್ದರಾಮಯ್ಯನವರು ಕಣ್ಣೆದುರನೆ ಡಿ ಕೆ ಶಿ ಬಹಳ ಸಮರ್ಥವಾಗಿ ಯಶಸ್ವಿ ಆದ ಹಾಗೆ ಪ್ರತಿ ಇನ್ಸಿಡೆಂಟ್ಗಳು ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ಹೊರಗಡೆಗೆ ಎಲ್ಲೋ ನೆನೆಗುದಿಗೆ ಬಿದ್ದುಬಿಟ್ಟಿದೆ, ಡಿ ಕೆ ಶಿವಕುಮಾರ್ ಹತಾಶರಾಗ್ಬಿಟ್ಟಿದ್ದಾರೆ, ಡಿ ಕೆ ಶಿವಕುಮಾರ್ ಕುರ್ಚಿ ಆಸೆ ಬಿಟ್ಬಿಟ್ಟಿದ್ದಾರೆ. ನೋ, ಒಳಗೊಳಗೆ ಗುಳಿಗೆ ಸಿದ್ಧ. ಅವರು ಎಂಥ ಸಂದರ್ಭಗಳನ್ನು ಸಮರ್ಥವಾಗಿ ಬಳಸಿಕೊಂಡು ಎಲ್ಲೋ ಡೋಲಾಯಮಾನವಾಗಿದ್ದಂಥ ಹೈಕಮಾಂಡ್ ಅನ್ನು ಕೂಡ ತನ್ನದೇ ಆದಂಥ ಒಂದು ನಿರ್ಧಾರದ ನೆಲೆಗೆ ಎಳಕೊಂಡಾಗೆ ಅನಿಸ್ತಾ ಇದೆ. ಅದಕ್ಕೆ ಕಾರಣವೇ ಜಮೀರ್ ಅಹಮದನ ಮಾತು ಮತ್ತು ನಡೆ. ಅವರಿಗೇನೆ, ಅವರು ಹೇಳಿದವರಿಗೇನೆ ಟಿಕೆಟ್ ಆಗತ್ತೆ ಅನ್ನೋ ಹೇಳ್ತಾ ಇದ್ದಂತ 95-96% ಆ ಒಂದು ಸಿಚುವೇಶನ್ ಅನ್ನ ಕೆಪಿಸಿಸಿಯ ಒಂದು ಸರ್ವೆ ಮತ್ತು ಹೈಕಮಾಂಡ್ನೊಟ್ಟಿಗೆ ಮಾತುಕತೆ, ಎಸ್ ಮಲ್ಲಿಕಾರ್ಜುನ್ ಅವರೊಟ್ಟಿಗೆ ಒಂದು ಆಪ್ತತೆ, ಇವೆಲ್ಲವನ್ನ ಬಳಸಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಪರಮಾಪ್ತ ಎಸ್ ಮಲ್ಲಿಕಾರ್ಜುನ್ ಅನ್ನ ಸಿದ್ದರಾಮಯ್ಯನವರ ಟೀಮಿಂದ ಹೊರಗಡೆ ತಂದ ಆಯ್ತು. ಹೊರಗಡೆ ಕುರ್ಚಿ ಕದನದ ಸ್ವರೂಪ ಕಾಣಿಸ್ಕೊಳ್ತಾ ಇರೋದು ಬೇರೆ, ಒಳಗಡೆ ಡಿ ಕೆ ಶಿ ಬ್ರದರು, ಡಿ ಕೆ ಶಿ ಟೀಮು ಅಹೋರಾತ್ರಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಈಗ ಸಿದ್ದರಾಮಯ್ಯನವರ ಒಟ್ಟಿಗೆ ಇದ್ದಂಥವರೇ ಉಲ್ಟಾ ಹೊಡಿತಾ ಇದ್ದಾರೆ, ಒಂದು ಅಂತರವನ್ನ ಕಾದ್ಕೊಳ್ತಾ ಇದ್ದಾರೆ, ಮೌನವಾಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಟೀಮು ಮೊದಲಿನ ಹಾಗೆ ಇಲ್ಲ, ಇಂಡಿ ಕೂಟದ ತರ ಅದು ಚದುರುವುದ ಚಿತ್ರಗಳಾಗಿದೆ, ಚೆದರಿ ಹೋಗ್ತಾ ಇದೆ. ಇದನ್ನೇ ಡಿ ಕೆ ಶಿವಕುಮಾರ್ ಇಷ್ಟು ತಾಳ್ಮೆಯಿಂದ ಕಾದು ಮಾಡಿದಂತ ಒಂದು ಕಾರ್ಯಾಚರಣೆ ಇದು. ಸಿದ್ದರಾಮಯ್ಯನವರ ಆಪ್ತರನ್ನೇ ಸೆಳೆದು ತನ್ನ ತೆಕ್ಕೆಗೆ ಬರಮಾಡಿಕೊಳ್ಳುವ ಮೂಲಕ ತನ್ನ ಶಕ್ತಿವರ್ಧನೆ, ಸಂಖ್ಯಾವರ್ಧನೆ ಎಲ್ಲವನ್ನು ಸೈಲೆಂಟ್ ಆಗಿ ಮಾಡಿಕೊಂಡು ಅಧಿವೇಶನವನ್ನು ಮುಗಿಲಿ. ಬೈ ಎಲೆಕ್ಷನ್ನಿನ ಈ ಸಂದರ್ಭದಲ್ಲಿ ನಾವು ಹೊರಗಡೆ ಮಾತಾಡೋದಕ್ಕಿಂತ ಒಳಗಡೆ ಕಾರ್ಯಾಚರಣೆ ಮಾಡಿದರೆ ಹೆಚ್ಚು ಸೂಕ್ತ ಅನ್ನುವಂಥ ನೆಲೆಯಲ್ಲಿ ನೀವು ಯಾರು ನಿರೀಕ್ಷೆ ಮಾಡದೇ ಇದ್ದಂಥ ಮಟ್ಟದಲ್ಲಿ ಡಿ ಕೆ ಶಿ ಅವರು ಈ ಕುರ್ಚಿ ಕದನದ ಆಯಕಟ್ಟಿನ ಕ್ಲೈಮ್ಯಾಕ್ಸಿಗೆ ಸಂಪೂರ್ಣವಾಗಿ ರೆಡಿಯಾಗಿದ್ದಾರೆ. ಅವರು ಅದರಲ್ಲಿ ಸಮರ್ಥವಾಗಿ ಯಶಸ್ವಿಯೂ ಆಗ್ತಾ ಇದ್ದಾರೆ. ಮತ್ತೆ ಹೈಕಮಾಂಡ್ ಅನ್ನು ಕೂಡ ಅವರು ತನ್ನ
ಈ ಒಪ್ಪಂದದ ಒಂದು ಮಾತುಕತೆಗೆ ಕೊಟ್ಟ ಮಾತಿನ ಪ್ರಕಾರ ಅವರು ನಡೆದುಕೊಳ್ಳುವಂಥ ಎಲ್ಲ ಸಾಧ್ಯತೆಗಳಿಗೆ ಹೈಕಮಾಂಡನ್ನು ಕೂಡ ಒಪ್ಪಿಸುವಲ್ಲಿ ಯಶಸ್ವಿಯಾದ ಹಾಗೆ 99% ಕಾಣಿಸ್ತಾ ಇದೆ. ಇದು ಈ ಹೊತ್ತಿನ ವಿಶೇಷ ಮತ್ತು ಈ ಹೊತ್ತಿನ ಕರ್ನಾಟಕದ ಕುರ್ಚಿ ರಾಜಕಾರಣದ ಲೇಟೆಸ್ಟ್ ಡೆವಲಪ್ಮೆಂಟ್. ನಮಸ್ತೆ. Do you have any interest to boost your product in the market? If so, please do one thing. You make a good ad video of your product. The video should contain your details, your experience in the market, your product specialities and other aspects. Video should be rich, professional and appealing in all parameters. Then the video reaches every nook and corner and your product will be boosted. Please contact us if you want to win in competitive market.